ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುಜರಾತ್ ಟೈಟನ್ಸ್ ತಂಡ ಸತತ ಗೆಲುವು ಕಾಣುವ ಮೂಲಕ ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸಿ 87 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಮೂಲಕ ಒಟ್ಟು 16 ಅಂಕಗಳೊಂದಿಗೆ ತನ್ನ ಪ್ಲೇ ಆಫ್ ಕನಸನ್ನು ಭದ್ರಪಡಿಸಿಕೊಳ್ತಿದೆ. ಇನ್ನು ಗುಜರಾತ್ ಟೈಟನ್ಸ್ ತಂಡ 16 ಅಂಕಗಳನ್ನು ಗಳಿಸಿದರೂ ಕೂಡ ಪ್ಲೇ ಆಫ್ಗೆ ಇನ್ನೂ ಕೂಡ ಕ್ವಾಲಿಫೈ ಆಗಿಲ್ಲ. ಯಾಕಂದರೆ ಜಿಟಿಗೆ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಸದ್ಯ ಆರ್ಸಿಬಿ ತಂಡ ಗರಿಷ್ಠ 20 ಅಂಕಗಳನ್ನು ಗಳಿಸುವ ಅವಕಾಶ ಇದೆ. ಪಂಜಾಬ್ ಕಿಂಗ್ಸ್ ಕೂಡ ಗರಿಷ್ಠ 19 ಅಂಕಗಳನ್ನು ಗಳಿಸಬಲ್ಲದು. ಸನ್ ರೈಸರ್ಸ್ ಹೈದರಾಬಾದ್, ಸಿಎಸ್ಕೆ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳು ಕೂಡ ಗರಿಷ್ಠ 18 ಅಂಕಗಳನ್ನು ಪಡೆಯುವ ಅವಕಾಶ ಇದೆ. ಹೀಗಾಗಿ ಜಿಟಿ ತಂಡ 16 ಅಂಕಗಳನ್ನು ಪಡೆದರೂ ಕೂಡ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ನೆಟ್ ರನ್ ರೇಟ್ನಲ್ಲಿ ಮುಂದಿರುವಂಥ ಆರ್ಸಿಬಿ ಜಿಟಿಗೆ ಸಮಸ್ಯೆ ಕೂಡ ಆಗಬಹುದು. ಈ ಸೀಸನ್ನ 57ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಕೆಕೆಆರ್ ತಂಡಗಳು ಮುಖಾಮುಖಿಯಾಗಲಿವೆ. ರಾಯ್ಪುರದ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಪ್ಲೇ ಆಫ್ ರೇಸ್ನಲ್ಲಿರುವಂಥ ಎರಡೂ ತಂಡಗಳಿಗೆ ಮಸ್ಟ್ ವಿನ್ ಮ್ಯಾಚ್ ಆಗಿದೆ. 11 ಪಂದ್ಯಗಳನ್ನಾಡಿ 7 ಪಂದ್ಯಗಳನ್ನು ಗೆದ್ದಿರೋ ಬೆಂಗಳೂರು ಸದ್ಯ ಟಾಪ್ 2ನಲ್ಲಿದೆ. ಮತ್ತೊಂದೆಡೆ ಸತತ 4 ಪಂದ್ಯಗಳನ್ನು ಗೆದ್ದಿರುವಂಥ ಕೆಕೆಆರ್ ಟಾಪ್ 4 ಮೇಲೆ ಕಣ್ಣಿಟ್ಟಿದೆ. ಐಪಿಎಲ್ ಇತಿಹಾಸದಲ್ಲಿ ಆರ್ಸಿಬಿ ಹಾಗೆ ಕೆಕೆಆರ್ ನಡುವಿನ ಪಂದ್ಯವನ್ನು ಸ್ಪೆಷಲ್ ಎಂದೇ ಕರೆಯಲಾಗುತ್ತೆ. ಯಾಕಂದರೆ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ಇದೇ 2 ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ವು. ಅಂದು ಶುರುವಾದ ಉಭಯ ತಂಡಗಳ ಪೈಪೋಟಿ 19ನೇ ಸೀಸನ್ನಲ್ಲೂ ಕೂಡ ಕಂಟಿನ್ಯೂ ಆಗ್ತಿದೆ. ಈ ಪೈಪೋಟಿಯನ್ನು ಎಲ್ ಪ್ರಿಮೇರೋ ಎಂದು ಕರೆಯಲಾಗುತ್ತೆ. ಎಲ್ ಪ್ರಿಮೇರೋ ಅಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಮೊದಲನೆಯದು ಎಂದರ್ಥ. ಐಪಿಎಲ್ ಇತಿಹಾಸದ ಮೊದಲ ಪಂದ್ಯ ಇದಾದ ಕಾರಣ ಈ ಹೆಸರು ಬಂದಿತ್ತು. ಆರ್ಸಿಬಿ ಪರ ಮ್ಯಾಚ್ ವಿನ್ನರ್ ಆಗಿ ಮಿಂಚಿದ ಕೃನಾಲ್ ಪಾಂಡ್ಯ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. 2027ರ ಏಕದಿನ ವಿಶ್ವಕಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವುದೇ ನನ್ನ ಪರಮ ಗುರಿ ಎಂದಿದ್ದಾರೆ. ನನಗೆ 6 ಅಥವಾ 7 ವಯಸ್ಸಿದ್ದಾಗಿಂದು ಕೂಡ ದೇಶಕ್ಕಾಗಿ ಆಡುವ ಕನಸನ್ನು ಕಂಡಿದ್ದೆ. ಆ ಕನಸು ಇಂದಿಗೂ ಕೂಡ ಬದಲಾಗಿಲ್ಲ. ದೇಶಕ್ಕಾಗಿ ಆಡುವುದು ಏಕೈಕ ಗುರಿ. ಏಕದಿನ ವಿಶ್ವಕಪ್ ತಂಡದಲ್ಲಿ ಚಾನ್ಸ್ ಸಿಗುವ ವಿಶ್ವಾಸವಿದೆ ಎಂದಿದ್ದಾರೆ. ಧರ್ಮಶಾಲಾದಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ತಂಡ ಗೆಲುವು ಸಾಧಿಸಿತ್ತು. ತಂಡದ ಗೆಲುವಿನ ಬೆನ್ನಲ್ಲೇ ಡೆಲ್ಲಿ ತಂಡದ ನಾಯಕ ಅಕ್ಷರ್ ಪಟೇಲ್ಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಯಾಕಂದರೆ ಪಂದ್ಯದ ವೇಳೆ ನಿಗದಿತ ಸಮಯದಲ್ಲಿ ಓವರ್ಗಳನ್ನು ಕಂಪ್ಲೀಟ್ ಮಾಡದ ಕಾರಣ ಅಕ್ಷರ್ ಪಟೇಲ್ಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಸೀಸನ್ನಲ್ಲಿ ಡೆಲ್ಲಿ ತಂಡದ ಮೊದಲ ತಪ್ಪಾಗಿದೆ. ಹೀಗಾಗಿ ನಾಯಕನಿಗೆ ಮಾತ್ರ ದಂಡ ವಿಧಿಸಲಾಗಿದೆ. ಟಿ20 ಇತಿಹಾಸದಲ್ಲಿ ವೈಭವ್ ಸೂರ್ಯವಂಶಿ ಹೊಸ ದಾಖಲೆ ಬರೆದಿದ್ದಾರೆ. ಅಂದರೆ ಟಿ20 ಫಾರ್ಮೆಟ್ನಲ್ಲಿ ಅತಿ ವೇಗವಾಗಿ 100 ಸಿಕ್ಸರ್ ಬಾರಿಸಿದ ದಾಖಲೆ. ಈ ಮೂಲಕ ವೆಸ್ಟ್ ಇಂಡೀಸ್ ದಿಗ್ಗಜ ಕೀರನ್ ಪೊಲಾರ್ಡ್ ಅವರ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. 514 ಎಸೆತಗಳಲ್ಲಿ 100 ಸಿಕ್ಸರ್ ದಾಖಲೆ ಬರೆದರೆ ಕೀರನ್ ಪೊಲಾರ್ಡ್ 843 ಎಸೆತಗಳಲ್ಲಿ ಈ ಸಾಧನೆ ಮಾಡಿದ್ರು. ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಏಕಾಂಗಿಯಾದ್ರ. ಮುಂಬೈ ತಂಡದ ಆಟಗಾರರಿಂದ ದೂರ ಉಳಿತಾ ಇದ್ದಾರಾ? ಈ ಕುತೂಹಲಕ್ಕೆ ಕಾರಣ ಪಾಂಡ್ಯ ಏಕಾಂಗಿಯಾಗಿ ಮಾಡ್ತಾ ಇರುವಂಥ ಪ್ರಾಕ್ಟೀಸ್. 2 ಪಂದ್ಯಗಳಿಂದ ಪ್ಲೇಯಿಂಗ್ 11ನಲ್ಲಿ ಹೊರಗಿರುವಂಥ ಪಾಂಡ್ಯ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ನೆಟ್ಸ್ನಲ್ಲಿ ಏಕಾಂಗಿಯಾಗಿ ಅಭ್ಯಾಸ ಮಾಡ್ತಾ ಇರುವಂಥ ವಿಡಿಯೋಗಳು ವೈರಲ್ ಆಗಿವೆ. ದಿವಾಲ್ ಖ್ಯಾತಿಯ ರಾಹುಲ್ ದ್ರಾವಿಡ್ ಟಿ20 ತಂಡದ ಮಾಲೀಕರಾಗಿದ್ದಾರೆ. ಯುರೋಪಿಯನ್ ಟಿ20 ಪ್ರೀಮಿಯರ್ ಲೀಗ್ನಲ್ಲಿ ರಾಹುಲ್ ದ್ರಾವಿಡ್ ಡಬ್ಲಿನ್ ಗಾರ್ಡಿಯನ್ಸ್ ತಂಡದ ಮಾಲೀಕರಾಗಿದೆ. ಈ ತಂಡಕ್ಕೆ ಅಶ್ವಿನ್ ನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಶ್ವಿನ್ಗೆ ನಾಯಕತ್ವದ ಜೊತೆಗೆ ತಂಡವನ್ನು ಕಟ್ಟಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಕೆಲವು ದಿನಗಳ ಹಿಂದೆ ವಿರಾಟ್ ಕೊಹ್ಲಿ ಅವರು ಜರ್ಮನ್ನ ರೀಲ್ ತಾರೆ ಮಾಡೆಲ್ ಆಗಿರುವಂಥ ಲಿಜಾಜ್ ಅವರ ಇನ್ಸ್ಟಾಗ್ರಾಮ್ ರೀಲನ್ನು ಲೈಕ್ ಮಾಡಿದ್ರು. ಅದಾದ ಬಳಿಕ ಲಿಜಾಜ್ ರಾತ್ರೋರಾತ್ರಿ ಸ್ಟಾರ್ ಆಗಿದ್ರು. ಇದೀಗ ಲಿಜಾಜ್ ಆಘಾತಕಾರಿ ಸಂಗತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ. ಕೆಲವರು ಕೊಹ್ಲಿ ವಿರುದ್ಧ ಅಪಪ್ರಚಾರ ಮಾಡುವುದಕ್ಕೆ ಹಣದ ಆಫರ್ ನೀಡಿದ್ರು ಎಂದಿದ್ದಾರೆ. ಆದರೆ ಈ ಆಫರ್ಗಳನ್ನು ನಿರಾಕರಿಸಿದಾಗಿ ಲಿಜಾಜ್ ಹೇಳಿಕೊಂಡಿದ್ದಾರೆ. ಇವೆಷ್ಟು ಇವತ್ತಿನ ಐಪಿಎಲ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.